ಮೈಲಾರಿ 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 ಒಂದು ಕೇಳಪ್ಪಜಿ. ನಾನು ವಿನೋದ್ ಗೊಬ್ಬರಗಾಲ. ರಾಜಕೀಯದ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡಕ್ ಬಂದಿದ್ದೀನಿ. ಇದು ಗಿಲಿಗಿಲಿ ಪಾಲಿಟಿಕ್ಸ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸೊ ಇವತ್ತು ರಾಜಕೀಯದ ಬಗ್ಗೆ ಭಾಳಷ್ಟು ಮಾತಾಡೋದಿದೆ ನೋಡಿ. ಅದು ಇದು ಮತ್ತೊಂದು ಮಗದೊಂದು ಇದು ಅದು ಅದು ಇದು ಮಾತಾಡ್ತಾನೆ ಇರಬೇಕು ನೋಡ್ರಿ. ರಾಜಕೀಯ ಅಂದ್ರೆ ಮಾತು ಕಣ್ರಿ. ನಮ್ಮ ರಾಮಯ್ಯನವ್ರು ಬರ್ತಾ ಇದ್ದಾರೆ. ನಮ್ಮ ಹುಲಿಯ ಹೌದಾ ಹುಲಿಯ ಬರ್ಬೇಕು. ಬಂದ್ರ ಏಯ್ ನೀ ಏನೇ ಮಾಡು ಎದುರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು. ಸರ್ ಈ ಮಾತನ್ನ ಯಾರು ಹೇಳ್ತಾ ಇದ್ದೀರಿ ಸರ್? ಏಯ್ ಯಾರು ಅಂತ ಕೇಳ್ತಿದೀಯಲ್ಲಪ್ಪ, ಅವ್ರಿಗೆ ಹೇಳ್ತಾ ಇರೋದು. ಅವ್ರಿಗೆ ಹೇಳ್ತಾ ಇದ್ದೀರಾ? ನನ್ಗೆ ಅನ್ಕೊಬಿಟ್ಟೆ. ನನ್ಗೇನಾ? ಯಾಕೆ ಸರ್ ನನ್ಗೆ ಯಾಕೆ ಹೇಳ್ತಾ ಇದ್ದೀರಿ ಸರ್? ಏಯ್ ಒಳ ತಿನ್ನೋಡು ಕಪಾಲಕ್ಕೆ. ಒಡೆ ತಿನ್ನು ಅಂತ ಇದ್ದೀರಿ? ಒಳ ತಿನ್ನೋಡು ಕಪಾಲ. ಒಡೆ ತಿನ್ ಕಪಾಲಕ್ಕೆ. ಇದೇನಿದು ಒಡೆ ತಿನ್ನು ಅಂತವ್ರಲ್ಲ ಅನ್ಕೊಬಿಟ್ಟೆ. ಏಯ್ ಅದು ನಮ್ಮ ಗ್ರಾಮ್ಯ ಭಾಷೆ. ಓಕೆ ಓಕೆ ಓಕೆ. ಏಯ್ ನಾನು ಯಾಕೆ ಗೊತ್ತೇ ಯಾರು ಹೇಳಿದ್ದು? ಯಾಕೆ? ನೀವೇನು ಪ್ರಶ್ನೆ ಕೇಳ್ತೀರ ನಂಗೆ ಚೆನ್ನಾಗಿ ಗೊತ್ತು. ನೀವು ಕೇಳೋದೇನು ಗೊತ್ತಾ? ಏನು? ಕುರ್ಚಿ ಯಾವಾಗ ಖಾಲಿ ಆಯ್ತದೆ, ಬಂಡೆಯವ್ರು ಯಾವಾಗ ಬರ್ತಾರೆ, ನಿಮಗೂ ಬಂಡೆಯವ್ರಿಗೂ ಯುದ್ಧ ಶಮನ ಆಗಿಲ್ಲ, ಅಧಿಕಾರ ಹಸ್ತಾಂತರ, ಡೆಲ್ಲಿಗೆ ಯಾವಾಗ ದೌಡೋದ್ರಿ, ಜಾರ್ಕಿ ಓಡ್ಕೊಂಬತ್ತಾರಲ್ಲ ಜಾರ್ಖಂಡು ಒಳೆಯವರು ಅವರೇ ಬರ್ತಾರ, ಇಲ್ಲ ತುಮಕೂರು ಕಡೆಯಿಂದ ಆ ಪರಂ ಬರ್ತಾರ, ಎಷ್ಟೊತ್ತಿಗೆ ನಿಮ್ಮ ಶೀಟ್ ಖಾಲಿ ಆಯ್ತದೆ, ನೀವು ಮನೆಗೆ ಹೋಯ್ತಿದ್ದೀರಿ, ಈ ಥರದ್ದನ್ನೆಲ್ಲ ಕೇಳ್ತಿದ್ರಲ್ಲ ಕಿಂಡಲ್ ಮಾಡಿ. ಅದಕ್ಕೆ ನಾನು ನೀ ಏನೇ ಮಾಡು ಎದುರುವೇನೇನು ಅಲ್ಲೊಂದು ನಗು ಬರುತ್ತೆ ನೋಡು ಅಂದ್ರೆ ಡೋಂಟ್ ಕೇರ್. ಓ ನನ್ಗೆ ಇದುವರೆಗೂ ಅದು ನಗು ಅನ್ಕೊಂಡಿದ್ದೀನಿ. ಅಂದ್ರೆ ಡೋಂಟ್ ಕೇರಾ? ಡೋಂಟ್ ಕೇರ್, ಐ ಆಮ್ ದ ಲೀಡರ್. ನಾನು ಅದನ್ನ ಕೆಮ್ಮು ಅನ್ಕೊಬಿಟ್ಟಿದೆ ಅಂತ. ನೀನು ಯಾವಾಗಲೂ ಕುಡ್ಕೊಂಡು ತಿಂತೀನ ಕೆಮ್ಮವನು. ನಾನು ಕುಡಿಯೋದು ಬಿಟ್ಟಿದ್ದೀನಿ. ನಾನು ಏನು ಕುಡಿಯೋದು ಬಿಟ್ಟಿದೆ? ಹಿಂದ್ಗಡೆ ಖಾಲಿ ಬಾಟ್ಲ್ ಕಾಣಿಸ್ತಾ ಇತ್ತು, ನೋಡ್ಬಿಟ್ರಾ? ಅಯ್ಯೋ ಸರ್, ನಾನು ಸೀಟಿನ ವಿಚಾರನೇ ಕೇಳಲ್ಲ, ಬೇರೆ ಪ್ರಶ್ನೆ ಕೇಳ್ತೀನಿ, ಓಕೆನಾ? ಬೇರೆ ಹಾಗಾದ್ರೆ ಕೇಳು ಸರ್. ನಿಮ್ಮ ಕತೆ ಮುಗೀತು ಸರ್. ಅಂದ್ರೆ 2.5 ವರ್ಷದ್ದು CM ಕತೆ ಮುಗೀತು ಅಂದೆ. ಇಷ್ಟು ದಿನ ನಡ್ಕೊಂಡು ಬಂದಿತ್ತು, ಈಗ ಹಬ್ಬಬ್ಬ ಕಂಗ್ರಾಚುಲೇಷನ್ ಲಾಟ್ರಿ. ಮುಂದಕ್ಕೆ ಹೆಂಗೆ ಸರ್? ಏಯ್ ನೀ ಸುತ್ತಿ ಬಳಸಿ ಎತ್ತಾಗ ಬರ್ತಿದೆ ಅಂತ ಗೊತ್ತು. 7 ವರ್ಷ ಮುಗೀತು. ಮುಂದೆ ಏನು ಅಂತಂದ್ರೆ ಮುಂದೇನು ನಾನೇ. 2.5 ವರ್ಷ ಅಲ್ಲ, 5 ವರ್ಷಗಳ ಕಾಲ ನಾನೇ. ಈಗ ಹೇಳು ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್. ಅಗನ್ಕ ಇರ್ಬೇಕಷ್ಟೇ, 2 ಬೆಟ್ಟಿ ಇಟ್ಕೊಂಡು ಈಗ ಅನ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಕಡೆಯಿಂದ ನೀವೇ ಏಯ್ ಎಲ್ಲ ಕಡೆ ಇದ್ಮೇಲೆ, ಯಾಕಂದ್ರೆ ಸತತವಾಗಿ ಇನ್ನು 2 ವರ್ಷ ಮಾಡಿಬಿಟ್ರೆ 10 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ CM ಆಗಿದ್ದವ್ರು ಯಾರು ಅಂತಂದ್ರೆ ಇತಿಹಾಸದ ಪುಟಗಳಲ್ಲಿ ಅದು ದಾಖಲೆ ಆಗುತ್ತೆ. ಯಾರು ಯಾರು? ಅಮ್ಮಯ್ಯನವರು. ಏಯ್ ಅಮ್ಮಯ್ಯನವರು ಅಲ್ಲಿಗೇನು ಹೇಳ್ತಾ ಇದೆ, ಇಲ್ಲಿ ನೀವೇ ಚೆನ್ನಾಗಿ ಕಾಣಿಸ್ಕೊಂತೀರ ಸರ್. ಇದು ಯಾವ್ದಾರು ಪುಸ್ತಕದಲ್ಲಿ ಕತೆ ಗೀತೆ ಓದಿದ್ರ ಅಂತ? ತಿರ್ಗಾ ಒಡೆತೀನು ಅನ್ಬೇಡಿ ಸರ್. ಏಯ್ ಏನ್ ಕನಸು ಕಾಣ್ತೀರಿ? ಯಾಕೆ ಕನಸು ಕಾಣ್ಲಿ? ಐ ಆಮ್ ನಾಟ್ ಬಿಲೀವ್ ಇನ್ ಸೂಪರ್ಸ್ಟಿಷನ್ಸ್. ಅಂದ್ರೆ ಮೂಢನಂಬಿಕೆಗಳ ಬಗ್ಗೆ ನಂಗೆ ನಂಬಿಕೆ ಇಲ್ಲ, ಕನಸುಗಳ ಬಗ್ಗೆ ನಂಬಿಕೆ ಇಲ್ಲ. ನಾನು ಕೆಲಸ, ವರ್ಕ್ ಈಸ್ ವರ್ಶಿಪ್. ಬಸವಣ್ಣವ್ರು ಹೇಳಿರುವ ಕಾಯಕವೇ ಕೈಲಾಸ, ಆ ಕಾಯಕವೇ ಕೈಲಾಸ. ಅದರಿಂದ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ 2.5 ವರ್ಷಗಳ ಕಾಲ ಇರ್ತೀರಿ. ಯಾಕೆ? ಪಂಚ ಗ್ಯಾರಂಟಿ ಕೊಟ್ಟಿದ್ದಾರಪ್ಪ. ಅಧಿಕಾರ ಚೆನ್ನಾಗಿ ನಡೆಸ್ತಾ ಇಲ್ವಾ? ರಾಜ್ಯ ಸುಭಿಕ್ಷವಾಗಿಲ್ವಾ? ಜನ ಚೆನ್ನಾಗಿಲ್ವಾ? ಇದ್ಯಾವುದು ಕಣ್ಣು ಕಾಣ್ತಾ ಇಲ್ವಾ? ಏಯ್ ಆದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು ನಾನು. ಏನ ಕೇಳ? ಎಲ್ಲಾ ಕಡೆ ಹೋದ್ರು ನೆಕ್ಸ್ಟ್ ಬಂಡೆನೇ ಸಿಎಂ ಅಂತ ಹೇಳ್ತಾ ಇದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲಿ ಹೇಳ್ತಾ ಇದಾರೆ? ಯಾವ ಪೇಪರ್ ಬಂದಿದೆ? ಯಾವ ಟಿವಿಲಿ ಬಂದಿದೆ? ಯಾವ ನ್ಯೂಸ್ ಅಲ್ಲಿ ಬಂದಿದೆ? ಏಯ್ ಇದೆಲ್ಲ ವಿರೋಧ ಪಕ್ಷದವ್ರ ಷಡ್ಯಂತ್ರಗಳು. ಬಂಡೆಯವ್ರ ಪಡೆ ಅವ್ರು ಕೆಲಸ ಮಾಡ್ತವ್ರೆ. ಅವ್ರದ್ದು ಏನೋ ಡೆಲ್ಲಿ ಹೈಕಮಾಂಡ್ನಲ್ಲಿ ಈಗ ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಮಾತುಕತೆ ನಡೀತಾ ಇದೆ. ಮುಖ್ಯಮಂತ್ರಿ ಬಗ್ಗೆ ಚರ್ಚೆನೇ ಇಲ್ಲಪ್ಪ. ಇಲ್ಲ. ಆಫ್ಟರ್ ಬಿಹಾರ್ ಎಲೆಕ್ಷನ್ ಎಫೆಕ್ಟ್
ನೋ ಚರ್ಚೆ ಫಾರ್ CM ಕುರ್ಚಿ. ಮತ್ತೆ ಎಲ್ಲಾ ಕಡೆನೂ ಅವ್ರು ಆಗ್ಬೇಕು, ಬಂಡೆಯವ್ರು ಆಗ್ಬೇಕು, ಬಂಡೆಯವ್ರು CM ಆಯ್ತಾರೆ, ಇವ್ರು ಇಳಿದು ಬಿಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಸುದ್ದಿ ಬರ್ತಾವಲ್ಲ, ಅದೇನು ಸುಳ್ಳು ಹಂಗಾದ್ರೆ? ನೋಡಪ್ಪ, ಬಂಡೆಯವರು CM ಆಗ್ತಾರೆ, ಹಾ ಅದಕ್ಕೆ ತಕ್ಕಾಗಿ ಅನುಕೂಲವಾದಂಥ ಹಾ ದಿನಾಂಕ, ಹಾ ಎಲೆಕ್ಷನ್, ಆಮೇಲೆ ಎಲ್ಲ ಶಾಸಕರ ಒಗ್ಗಟ್ಟು ಎಲ್ಲ ಆಗಿ ಅವ್ರಿಗೊಂದು ಮುಹೂರ್ತ ಬರ್ತದೆ. ಅದೀಗ ಬರ್ತದೆ ಅಂತ ಹೇಳಿದೀವ? ಯಾವಾಗ? ಇವಾಗ ಬರ್ತದೆ ಅಂತ ಹೇಳಿದೀವ? ಇಲ್ಲ. ಮತ್ತೆ ಬರುತ್ತೆ ಒಂದಿನ, ಅವ್ರಿಗೂ ಬರುತ್ತೆ. ಬರುತ್ತೆ ಅಂದ್ರೆ ಇನ್ನು 2.5 ವರ್ಷ ಕುರ್ಚಿ ನೀವಂತೂ ಬಿಡೋದೇ ಇಲ್ಲ. ಬಿಡೋ ಮಗನೂ ನಾನಲ್ಲ. 17ನೇ ಹಣಕಾಸು ಆಯವ್ಯಯ ಬಜೆಟ್ ಮಂಡಿಸೋದು ನಾನೇ. ನೀವೇ ಬೇರೆಯವ್ರು ಬಿಟ್ಟು 2028 ಚುನಾವಣೆ ನಿಂತ್ಕೊಳ್ಳೋನು ನಾನೇ. ಆಗ್ಲೂ ನೀವೇ CM ಆಯ್ತೀರಾ? ನಮ್ಮ ಪಕ್ಷ ಅವತ್ತಿಗೂ ಬರ್ತದೆ. CM ಯಾರಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲಿ ಗಂಟ ನಾನೇ CM. ಅವಾಗ ನೀವು ಇನ್ನು ಏನೇನು ಭಾಗ್ಯಗಳನ್ನ ಕೊಡ್ಬೇಕು ಅಂತ ಏನಾರು ಲಿಸ್ಟ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ? ನೋಡಯ್ಯ, ನಾವು ಬೇರೆಯವ್ರ ತರ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದ್ಮೇಲೆ ಅವ್ನು CM ಇವ್ CM ಖರ್ಚಾಡ್ಕೊಂಡು ಜನ ರೋಷ್ ಹತ್ಕೊಂಡು ಇದು ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಜನಕ್ಕೆ. ಆ ಥರ ಮಾಡೋರಲ್ಲ. ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ಎಲ್ಲವನ್ನ 165 ಪ್ರಾಸ್ಪೆಕ್ಟಸ್ ಅಲ್ಲಿತ್ತು, ಸುಮಾರು 130 ಅಂಶಗಳನ್ನು ನಾವು ಪಾಲಿಸಿದ್ದೇವೆ. ಅದನ್ನ ಜನರಿಂದ ಪಾಸ್ ಮಾಡಿಸ್ಕೊಂಡಿದ್ದೇವೆ. ಇನ್ನೊಂದು 20-30 ಇರಬೇಕು, 2.5 ವರ್ಷದಲ್ಲಿ ಅದನ್ನ ಮುಗಿಸ್ಬಿಡ್ತೀವಿ. ಹಂಗಲ್ಲ ಸರ್, ನೀವು ನನಗೊಂದು ಭಾಳ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತ ಅಡ್ವರ್ಟೈಸ್ ಬರುತ್ತೆ ಗೊತ್ತಾ? ಏನು? ಕಜ್ಜಿ, ತುರುಕಿ, ಗಜಕರ್ಣ ಇತ್ಯಾದಿ ಚರ್ಮ ಕಾಯಿಲೆಗಳಿಗೆ ಡಿಂಗ್ ಡಾಂಗ್ ಬಾಂಬ್ ಹಚ್ಚಿ ಅಂತ ಅದ ಪರ್ಚೇಸ್ ಮಾಡ್ಕ. ಯಾಕೆ? ಏನೆರಡು ಕೈಯಾಕ ಫರ ಕರೀತೆ ಕೈನ. ಇದು ನಾನು ಸುಮ್ಮನೆ ಯಾವ ಸ್ಟೈಲ್ ಅದು? ಎಲ್ಲ ಸ್ಟೈಲು ಒಂದ್ ಕಡೆ ಕೈ ಹಾಕಿ ಕೆರ್ಕತ್ತಿ. ಅಯ್ಯೋ ಅದು ಹಂಗಲ್ಲ. ನೀವು ಪಂಚೆ ಹಾಕಿದಿರಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಪ್ಯಾಂಟ್ ಹಾಕಿದ್ರೆ ಗೊತ್ತಾಯ್ತಿತ್ತು. ನೋಡಪ್ಪ, ಪ್ಯಾಂಟ್ ಹಾಕಡೆ ಈ ತರ ಎಲ್ಲ ಇನ್ಫೆಕ್ಷನ್ ಆಗೋದು. ಪಂಚೆ ಹಾಕಬಿಟ್ರೆ ಎಲ್ಲ AC ತರ ಸಂರಕ್ಷಣೆಯಾಗಿರುತ್ತೆ. ನೋಡು ಎಷ್ಟು ಚೆನ್ನಾಗಿದೆ ನಮ್ಮ ಧೋತಿ, ನಮ್ಮ ಪಂಚೆ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನೀ ಚಡ್ಡಿ ಹಾಕೊಳ್ಳೋದು, ಪ್ಯಾಂಟ್ ಹಾಕೊಳ್ಳೋದು, ಅಲ್ಲರ್ಕೊಳ್ಳೋದು. ಮಾತಕ್ಕೆ ಬಾ. ಸರಿ ಮಾತು ಮರ್ತೇ ಬಿಟ್ಟೆ ನೋಡಿ ನಾನು. ಅಲ್ಲ, ನನ್ಗೊಂದು ಡೌಟು. ಈ ಪಕ್ಷದ ಹೈಕಮಾಂಡರ್ ಜೊತೆ ಯಾವಾಗಲೂ ಗುರಾ 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 ಅಂತ ಇರ್ತೀರಿ. ನೋಡಿದ್ರೆ ಮೊನ್ನೆ ಭಾಳ ಅನ್ಯೂನ್ಯತೆಯಿಂದ ಇದ್ರಲ್ಲ, ಹೆಂಗೆ? ಅದೇನು ಅಂತಂದ್ರೆ, ಈ ಬಂಡೆಯವರು ರೊಚ್ಚಿ ಎದ್ದುಬಿಟ್ಟು, ಬಂಡಾಯ ಎದ್ದುಬಿಟ್ಟು ಬಂದ್ಬಿಟ್ರೆ ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡು CM ಮಾಡಿ ಅಂತ ಹೇಳವ ಅಂದ್ಬಿಟ್ಟು ಮಾತುಕತೆಲಿದ್ವಿ. ಹೌದಾ? ಒಳ ತಿನ್ನೋಡು ಕಪಲ್ಕೆ ಹೇಳು. ಹೌದಾ? ಟೀ ಕಾಫಿ ಕರೆದಿದ್ರು. ಪಾಪ ಸಂತೋಷದಿಂದ ಕೂತ್ಕೊಂಡು ಟೀ ಕಾಫಿ ಕುಡ್ಕೊಂಬಂದು ಅದಕ್ಕೆ ಎಲ್ಲ ಕಟ್ಬಿಟ್ರು. ಓಹೋ ಅಲ್ಲೋಗ್ಬಿಟ್ಟು ಏನೋ ಫಿಟ್ಟಿಂಗ್ ಇಡ್ತಾವ್ರೆ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ, ಅವ್ರಲ್ಲಿ ಸೇರ್ಸ್ಕೊಬಿಡಿ ಅಂತವ್ರೆ. ಏನೇನೋ ಊಹಾಪೋಹಗಳು ಎಲ್ಲ ನಿನ್ನಂತವ್ರು ಮಾಡೋ ಕೆಲಸ. ನನ್ನಂತವ್ರಲ್ಲ, ನೀವು ಅಲ್ಲಿ ಇದ್ದಿದ್ದು ನೋಡಿದಾಗ ಎಲ್ಲರಿಗೂ ಹಂಗೆ ಅನ್ಸಿದ್ದು. ಅನ್ಸುತ್ತೆ ಆದ್ರೆ ಅದು ಸಂದರ್ಭೋಚಿತ, ಸಮಯೋಚಿತ ಒಂದು ಟೀ ಪಾರ್ಟಿ, ವಿಶ್ವಾಸದ ಮಾತುಕತೆ. ಮತ್ತೆ ಯಾಕೆ ವಿಶ್ವಾಸವಾಗಿ ಇರ್ದೋರು ಅವಾಗ ಗೊರ 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 ಅಂತ ಹಿಂಗೆ ಕಿಡಿಕಾರ್ತಿರಲ್ಲ, ಯಾಕೆ? ಕಿಡಿಕಾರ್ದೆ ನಮ್ಮಪ್ಪನ ಮನೆ ಕಿಡಿಕಾರ್ತೀನ? ಮತ್ತೆ ಇಲ್ಲ ನಿಮ್ಮಪ್ಪನ ಮನೆ ಕಿಡಿಕಾರ್ತೀನ? ರಾಜ್ಯದ ಅಭಿವೃದ್ಧಿ ವಿಷಯ ಬಂದಾಗ ರಾಜಕೀಯವಾಗಿ ವಿರೋಧ ಪಕ್ಷದವ್ರನ್ನ ಖಂಡಿಸ್ತೀವಿ. ಅವ್ರು ಮಾಡಿಲ್ದಿರೋ ಕೆಲಸನ ನಾವು ಮಾಡಿದೀವಿ ಅಂತ ತೋರಿಸ್ತೀವಿ. ಆಪಾದನೆಗಳು ಬಂದಾಗ ಅದಕ್ಕೆ ಉತ್ತರಿಸ್ತೀವಿ. ಆವಾಗ ನಮಗೆ ಉದ್ವೇಗ, ಆವೇಗ, ಆವೇಶ ಎಲ್ಲವೂ ಬರುತ್ತೆ. ಆಗ ತೊಡೆ ತಟ್ಕೊಂಡು ಮಾತಾಡ್ತೀವಿ, ಕೈ ತಟ್ಕೊಂಡು ಮಾತಾಡ್ತೀವಿ. ಯುದ್ಧ ಸನ್ನದಕ್ಕೆ ಬನ್ನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತೀವಿ. ಅಲ್ಲ ಸರ್, ಅಕಸ್ಮಾತು ಈ ಕೈ ಪಕ್ಷದವರು ಬಂಡೆನ CM ಮಾಡಿದಾಗ ನೀವೇನಾರು ಪಕ್ಷಕ್ಕೆ ಹೋಗಿ CM ಗಿಮ್ ಆಯ್ತೀರಾ ಅಂತ? ಯಾವ ನೀರಿಲ್ಲದೆ ಕುಡಿದ್ಬಿಟ್ಟು ಬಂದಿದೆ ಮುದೇವಿ. ನಾನೆಲ್ಲ ಅಚ್ಚುಕಟ್ಟಾಗಿ ಮಾಮೂಲಿ. ಏನು ಅಚ್ಚುಕಟ್ಟಾಗಿ? ನೀನು ಹೇಳ್ತಾ ಇರೋದು ಹೆಂಗಪ್ಪ ಅಂದ್ರೆ ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ. ಅಲ್ಲಪ್ಪ, ಆ ಪಕ್ಷದಲ್ಲಿ ಪಾಪ ರಾಜಾಹುಲಿ ಅಂತ ಕೈ 2 ಬೇಟಿ ಹಿಂಗೆ ಹಳ್ಳಾಡಿಸ್ತಿದ್ರು. 75 ವರ್ಷ ಆಯ್ತು ಅಂತ ಅತ್ತಾಗ ಅವ್ರನ್ನೇ ತೆಗೆದಾಕ್ಬಿಟ್ರು. ಸೆಂಟ್ರಲ್ ಅಲ್ಲಿ ಈ ಒಂದು ಪಕ್ಷ ಬರಕ್ಕೆ ಹೋರಾಟ ಮಾಡಿರೋರು ಇವರು ಶಿವಮೊಗ್ಗದಲ್ಲಿ ಎಲ್ಲರನ್ನು ವಾಕವಾಗಿ 75 ಆಯ್ತು, ನೀವು ತಗೊಂಡು ಹೋಗಿ ಮನೆಗೆ ಗಂಟು ಮುಟ್ಟೆ ಅಂತ ಕಳಿಸ್ಬಿಟ್ರು.
ಅಂಥದ್ರಲ್ಲಿ ನಾವು ರೀಚ್ 80 ಎಸ್ 75+ ನನಗೆ ಕರೆದುಬಿಟ್ಟು ಮುಖ್ಯಮಂತ್ರಿ ಕೊಡ್ತಾರೆ ಅವರು ಕೊಡ್ತೀವಿ ಅಂತ ರೆಡ್ ಕಾರ್ಪೆಟ್ ಹಾಸಿದ್ರು ಹೋಗವ್ರು ಯಾರು? ಒಂದು ಕಾಲದಲ್ಲಿ ತೆರೆ ಪಕ್ಷದವ್ರು ನನ್ನನ್ನು ತ್ಯಜಿಸಿ ಉಚ್ಚಾಟನೆ ಮಾಡಿದಾಗ ನನಗೆ ಇದೇ ಪಕ್ಷದವರು ಹೆಲಿಕಾಪ್ಟರ್ ಕರ್ಕೊಂಡೋಗಿ ಮಾತುಕತೆ ಆಡಿದ್ರು, ಬಂದ್ಬಿಡಿ ನಮ್ಮ ಪಕ್ಷಕ್ಕೆ, ಹೋಗ್ಬೇಕಾಯ್ತು. ನಿಮಗೆ ಮುಖ್ಯಮಂತ್ರಿ ಕೊಡ್ತೀವಿ ಅಂತ. ಹಾ ಆದರೆ ಸಾಮಾಜಿಕ ಸಿದ್ಧಾಂತ, ಓಹೋ ಸಮಾನತೆ, ಮಾನತೆ, ವಿಶ್ವಭಾತೃತ್ವ ಇವುಗಳನ್ನ ನಾನು ಒಪ್ಕೊಂಡಿರೋನು. ಹಾ ಅವರೆಲ್ಲ ಬರೀ ಏನು ಗೊತ್ತಾ, ಒಂದೇ ವರ್ಗದ ರಾಷ್ಟ್ರ ಮಾಡಬೇಕು ಅಂತ ಅವ್ರು ಪಣ ತೊಟ್ಕೊಂಡಾರೆ. ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ನಾನು ನನ್ನ ಎಡಗಾಲ್ ಕೂಡ ಆ ಕಡೆಗೆ ಹಾಕಲ್ಲ. ಅದೇ ಎಡಗಾಲ್ ಬದಲು ಬಲಗಾಲ್ ಹಾಕ್ಬಿಡಿ ಅಂದೆ. ಸರ್ ನಿಮ್ದು ಅಮ್ಮಯ್ಯ ಸರ್, ನನ್ನ ಕೈಲಿ ವಡೆ ತಿನ್ನಕ್ಕಾಗಲ್ಲ ಜಾಸ್ತಿ, ಹೊಡಿತಾ ಇರಬೇಡಿ. ಆಯ್ತು ಬೆಂಗಳೂರಲ್ಲಿ ಇವಾಗ ಆಗ್ತಾ ಇರೋದನ್ನೇನಾರು ನೋಡಿದ್ದೀರಾ ನೀವು? ಆಗ್ಲೂ ದರೋಡೆ ಆಗ್ತಾ ಇದೆಯಲ್ಲ ಸರ್. ಅಗಲ್ ದರೋಡೆ ಅಂದ್ರೆ ಯಾವನೋ ಬಂದ್ಬಿಟ್ಟು ನಾನು ಟ್ಯಾಕ್ಸ್ ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸ್ಟಿಕ್ಕರ್ಗಳೆಲ್ಲ ಅಂಟಿಸ್ಕೊಂಡು ಅದೇ ಥರ ವೇಷಭೂಷಣ ಹಾಕೊಂಡ್ಬಂದು ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಸಡನ್ ಆಗಿ ಅಟ್ಯಾಕ್ ಮಾಡ್ಬಿಡ್ತಾರೆ. ಪಾಪ ಅವ್ರಿಗೆ ಏನು ಎತ್ತ ಅಂತ ಗೊತ್ತಾಗಲ್ಲ. ಅವ್ರೇನು ಮಾಡಿದ್ರು, ಡೋರ್ ತೆಗೆದುಬಿಟ್ಟವ್ರೆ. ಸುಮಾರು 7 ಕೋಟಿ ರೂಪಾಯಿಗಳನ್ನ ಫ್ಲೈಓವರ್ ಮೇಲೆ ಡೈರಿ ಸರ್ಕಲ್ ತಾವು ಹೋಗ್ಬಿಟ್ಟವ್ರೆ. 7 ಕೋಟಿನ? ನಮ್ಮ ಪೊಲೀಸ್ನವ್ರು ಏನು ಕಳ್ಳೆಕಾಯಿ ತಿಂತಿಲ್ಲ. ಮತ್ತೆ 4 ಜನ ಸೀನಿಯರ್ ಆಫೀಸರ್ಸ್ ಎಲ್ಲ CCTV ಫುಟೇಜ್ ನೋಡಿ ಎಲ್ಲರನ್ನು ಎಡೆಮುರಿ ಕಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಒಬ್ರಿಗೊಬ್ರು ಸಿಗಾಕೊಂಡವ್ರೆ. ನಿಮ್ ಸರ್ಕಾರ ಬೆಂಗಳೂರಲ್ಲಿ ನಾನು ಹೇಳ್ತಾ ಇದ್ದೀನಿ, ಪುಡಿ ರೌಡಿಗಳು ಅಲ್ಲಲ್ಲಿ ಮಾದಕ ವಸ್ತು, ಪಾರ್ಟಿ ಪಬ್ ಅಂತೇಳಿ ಸಕ್ರಮ ಚಟುವಟಿಕೆಗಳು ಮಾಡಿದ್ರೆ ಅಂಥವ್ರನ್ನೆಲ್ಲ ಅಂದರ್ ಮಾಡಲಾಗುವುದು. ಅಂದ್ರೆ ನಿಮ್ಮ ಸರ್ಕಾರ ಇರೋ ಗಂಟ ಬೆಂಗಳೂರು ಸುಭಿಕ್ಷವಾಗಿ ಇರ್ತದೆ. ನಮ್ಮ ಸರ್ಕಾರ ಇರೋ ತನಕ ಇಡೀ ರಾಜ್ಯ, ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯ ಸುಭಿಕ್ಷವಾಗಿರುತ್ತೆ, ಸುಭಿಕ್ಷವಾಗಿದೆ, ಇನ್ನು ಮುಂದೇನು ಇರುತ್ತೆ. ಸದ್ಯಕ್ಕೆ ನಿಮ್ ಕುರ್ಚಿ ಪುನಃ ನನಗೆ ಸುತ್ತ ಬತ್ತಿದೆಯಲ್ಲ, ಪ್ರಾರ್ಥನೆ ನೋಡು ಕಪಾಲಕ್ಕೆ, ಪುನಃ ಕುರ್ಚಿ ನೀ ಏನೇ ಮಾಡು ಎದರುವೆನೇನು ಬಾಳುವೆನು ನೋಡು, 2.5 ವರ್ಷ ನಾನೇ ಆಳುವೆನು ನೋಡು. ಒಡೆ ತಿನ್ನು ಅಂತ ನಾಯಿ ಹೊಡೆದ್ಬಿಟ್ಟು ಹೋಯ್ತವ್ರೆ. ಹೋಗ್ ಬನ್ನಿ ವೀಕ್ಷಕರೇ. 2 ಕಿವಿಲಿ ರಕ್ತ ಬರಗಂಟ್ಲು ರಾಜಕೀಯದ ವಿಷಯಗಳನ್ನ ಕೇಳ್ತಾ ಇರಬೇಕು. ಸೊ ಈಗ ನಮ್ಮ ಅಣ್ಣ ಉತ್ತರ ಕರ್ನಾಟಕದ ಹುಲಿ ಯತ್ನೀಶ್ ಅವರು ಆಯೇ ಬರಬೇಕು. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೀತಿಯ ಕುಮಾರ. ನಾನು ಬರಬೇಕಾದ್ರೆ ನೀ ಯಾಕಪ್ಪ ಹಿಂದಿನಲ್ಲಿ ಹಾಯೇ ಬಾಯಿ ಬೇಡ. ಕರ್ನಾಟಕದೊಳಗ ನವೆಂಬರ್ ಮಾಸ ಆಯ್ತು, ನಾವು ಕನ್ನಡ ಮಾತಾಡೋಣ. ಅಯ್ಯೋ, ಕನ್ನಡ ಉಳಿಸೋಣ ಬೆಳೆಸೋಣ. ನಾನು ಕನ್ನಡನೇ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಆ ಗೋಪಿ ಸರ್ ಗೊತ್ತಾ ನಿಮ್ಗೆ? ಗೋಪಿ ಸರ್ ಮಿಮಿಕ್ರಿ ಗೋಪ ಮಿಮಿಕ್ರಿ ಮಾಡ್ತಾನಲ್ಲ, ತರಲೆ ಜಾಸ್ತಿ ಮಾಡ್ಲಿಕ್ಕತ್ತಾನ, ರಿವ್ಯೂ ಮಾಡಕತ್ತಾನವ. ಅವನೇ ಹೇಳ್ಕೊಟ್ಟಿದ್ದು ಹಾಯಿಯನ್ನು ಬೇಗ ಬಂದು ಹಿಂಗೆ ಹಾಯ್ತಾರೆ ಅಂತ. ನೋಡಪ್ಪ, ಯಾವತ್ತು ನಾವು ನವೆಂಬರ್ ಮಾಸದ ಕನ್ನಡಿಗರ ಅಷ್ಟೇ ಮಾಡ್ಕೋಬಾರ್ದು. ನಂಬರ್ 1 ಕನ್ನಡಿಗರು 365 ದಿನಗಳಲ್ಲ. ನಮ್ಮ ಉಸಿರು ಕನ್ನಡ, ತನು ಕನ್ನಡ, ಮನ ಕನ್ನಡ. ಎಸ್, ನೋಡಪ್ಪ, ನೋಡ್ತಾನೆ ಇದೀನಲ್ಲ ಸಾರ್. ಕೇಳಪ್ಪ, ಕೇಳ್ತಾನೆ ಇದೀನಲ್ಲ ಸಾರ್. ನೋಡು, ನಮ್ಮೂರ್ನಾಗ ಕಬ್ಬನ್ ಜಲ್ಲೆ ಭಾಳ ಬೆಳಿತೈತಿ. ಅದರಲ್ಲಿ ಒಂದು ಸರಿಯಾಗಿರೋದು ಕಟ್ ಮಾಡಿ ಬಂದು ಜ್ಯೂಸ್ ಮಾಡಿಕೊಡಿ ಸಾರ್. ಇಲ್ಲ, ಮತ್ತೆ ಬಗ್ಸಿ ಹೊಡಿತಾ ಇದ್ರೆ ಬಾಸುಂಡೆ ಹೆಂಗ ಬರಬೇಕಪ್ಪ ಅಂದ್ರೆ ಬೇಡ ನನಗೆ ಜ್ಯೂಸ್ ಬೇಡ, ಕಬ್ಬು ಬೇಡ. ಅದಕ್ಕೆ ಹೇಳೋದು ಕೇಳಪ್ಪ, ನವೆಂಬರ್ ಮಾಸದಾಗ ಬರೀ ಕನ್ನಡ ಮಾತಾಡಪ್ಪ, ನವೆಂಬರ್ ರಾಜ್ಯೋತ್ಸವ ಮಾಡಪ್ಪ, ಇವು ಬ್ಯಾಡ್ರಿ. ನಾವು ಉಸಿರಿರೋ ತನಕ ಕನ್ನಡಿಗರು, ತನು ಕನ್ನಡ, ಮನ ಕನ್ನಡ, ನಮ್ಮ ಊರು ಕನ್ನಡ. ಹುಟ್ಟಿದರೆ ಕನ್ನಡ ನಾಡ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. ಈ ಕನ್ನಡ ನಾಡಿನೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು. ಸರ್, ನನಗೂ ಅದೇ ಯೋಚನೆ ಸರ್. ಎಲ್ಲ ಕಡೆ ಹೋಗ್ತೀನಿ, ಯಾವ ಕಡೆ ಹೋದ್ರು ಮುಂದಿನ ಮುಖ್ಯಮಂತ್ರಿಯವರು ನೀವೇ ಅಂತ ಹೇಳ್ತಾವ್ರಲ್ಲ ಸರ್. ಅದ್ರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಾ ಸರ್? ನೋಡಪ್ಪ, ಅದ್ರ ಬಗ್ಗೆ ನಾನು
ಬೆಂಕಿ ಬೀಡಿ ಪಟ್ನ ಎಣ್ಣೆ ಬಿರಿಯಾನಿ ಕೊಟ್ಟು ಕರೆಸೋದಿಲ್ಲ. ನಾನು ಓದ್ ಕಡೆ ಅವ ಸೃಷ್ಟಿ ಆಕೈತಿ. ಇದನ್ನ ನಮ್ಮ ಪಕ್ಷದ ಹೈಕಮಾಂಡ್ ಅವರು ನೋಡಿ ನನಗೆ ಚುಕ್ಕಾಣಿ ಕೊಟ್ಟರೆ 2028ರಾಗ ಕರ್ನಾಟಕ ರಾಜ್ಯಾದ್ಯಂತ ಈ ಬಿಹಾರ್ ಎಲೆಕ್ಷನ್ನಾಗ ಏನು ಒಂದು ಸ್ವೀಪ್ ಹೊಡೆದೈತಿ ಅವರ ಪಕ್ಷಗಳಿಲ್ಲ. ಆಗ ನಾನು ಇಲ್ಲಿ ಗುಡಿಸಿ ಗುಂಡಾಂತರ ಮಾಡಿ ನಮ್ಮ ಪಕ್ಷ ಜೊತೆಗೆ ನಮ್ಮ ತೆನೆ ಪಕ್ಷ ಎರಡು ಮರ್ಜ್ ಮಾಡಿ ನಮ್ಮ ಸರ್ಕಾರ ಮಾಡಿ ಮಾನ್ಯ ಆ ಸಿಸ್ಟರ್ ಬ್ರದರ್ ಅವರ ಆಶೀರ್ವಾದದೊಂದಿಗೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಅವ್ರ ಮಗ ಉಪಮುಖ್ಯಮಂತ್ರಿ ಆಗಲಿ. ಅಲ್ಲ, ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿರಲ್ಲ, ನಿಜವಾಗ್ಲೂ ನಾವು ಈಗ ಬೇರೆ ಪಕ್ಷದಿಂದ ಬೇರೆ ಹೊರಗಿದ್ದೀರಿ, ಸಪ್ರೇಟಾಗಿ ನಿಂತು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ನೋಡಪ್ಪ, ಇನ್ನೂ 2.5 ವರ್ಷ ಆಯ್ತು. ಹಾಂ, ಜೊತೆಗೆ ಇದೇನಪ್ಪ ಅಂತಂದ್ರೆ ಈಗ ಈ ಕೈ ಪಕ್ಷದಾಗ ಬಣ ಸ್ಟಾರ್ಟ್ ಆಗೈತಿ. ಒಬ್ರಿಗೊಬ್ರು ಹೈಕಮಾಂಡ್ಗೆ ಹೋಗ್ತಾರ, ಡೆಲ್ಲಿಗೆ ದೌಡಾಯಿಸ್ತಾರ, ಅವ್ರು ಬರ್ತಾರ ಇವ್ರು ಬರ್ತಾರ. ಒಂದು ಕಡೆ ನಾನು CM ಕುರ್ಚಿ ಖಾಲಿ ಇಲ್ಲ ಅಂತ ಹೌದಾವಲಿ ಹೇಳಿಕತ್ತಾರ. ಬಂಡೆ ಅವ್ರು ಏನಂತಾರ, ಮಾತು ಕೊಟ್ಟದ್ದನ್ನ ಉಳಿಸ್ಕೊಳ್ಬೇಕು ಅಂತ ಮೊನ್ನೆ ಕಣ್ಣೀರು ಹಾಕೊಂಡ್ರು. ಮೊದಲೇನಂದ್ರು, ಯಾವುದೇ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಥಾನಮಾನ ಬದಲಾಗೋದಿಲ್ಲ ಅಂತ ಹೇಳಿದ್ರು ಅವರು. ಆದ್ರೆ ಈಗ ತ್ಯಾಗದ ಮನೋಭಾವದಾಗ ಪಾಪ ಕಣ್ಣೀರು ಹಾಕೊಂಡು ಹೇಳಿಕತ್ತಾರ. ಸಂತೋಷವಾದವ್ರಿಗೆ ಸಂತೋಷವಾಗಲಿ, ದುಃಖ ಆಗೋರಿಗೆ ದುಃಖ ಆಗುತ್ತೆ. ನಮ್ಮ ಕುರ್ಚಿ ಶಾಶ್ವತವಲ್ಲ, ಯಾರು ಬೇಕಾದ್ರೂ ತಗೊಳ್ಬೋದು. ನಾನು ನಿಷ್ಠಾವಂತನಾಗಿ ನನ್ನ ಪಕ್ಷಕ್ಕೆ ದುಡಿತೇನೆ, ಅವರು ಉಳಿಸ್ಕೊಳ್ಳಿ. ಈ ಥರದ ಮಾತುಗಳನ್ನು ಪಾಪ ಭಾಳ ಗಂಭೀರವಾಗಿ ದುಃಖವಾಗಿ ಕಣ್ಣೀರು ಹಾಕುವಂತ ಹೇಳ್ತಾರ. ಇದನ್ನು ನೋಡಿದ್ರಲ್ಲಿ ಗೊತ್ತಾಗೋದಿಲ್ಲನಪ್ಪ, ಅಲ್ಲಿ ಭಿನ್ನಮತ ಸ್ಫೋಟಗೊಂಡೈತಿ. ಇವ್ರಿಗೆ ಆ ಕುರ್ಚಿ ಬೇಕು ಅಂತ ಕೇಳಕತ್ತಾರ. ಅವ್ರು ಕುರ್ಚಿ ಬಿಡವಲ್ರು, ಹೌದಾವಲಿ ಅವರು ಬಿಡಲ್ಲ. ಏನಾಕೈತಿ ಅಂತ ನಿಮಗೆ ಗೊತ್ತಾಗ್ತೈತಿ. ಕುರ್ಚಿ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಈ 2.5 ವರ್ಷ ಅಲ್ದನೆ ಮುಂದಿನ ಎಲೆಕ್ಷನ್ ನಾನೇ ಮುಖ್ಯಮಂತ್ರಿ ಆಗೋದು ಅಂತ ಹೇಳ್ತಾವ್ರಲ್ಲ ಅವರು. ಅಯ್ಯೋ ಅಯ್ಯೋ, ನಗದ್ ನಿಲ್ಸ್ರಿ, ಅದ್ರ ಬಗ್ಗೆ ಮಾತಾಡದ. ಅಲ್ಲೋಪ್ಪ, ಈ ಮಾತಿಗೆ ಕೇಳಿಸ್ಕೊಂಡ್ರ ನನಗ ಬಾಯ್ನಾಗ ಬರೋದಕ್ಕಿಂತ ಹೆಚ್ಚಾಗಿ ನಗು ಎಲ್ಲ ಹಿಂದ ಮುಂದ ನವರಂಧ್ರದೊಳಗೆ ಬರ್ತೈತಿ. ಅದಕ್ಕೆ ಒಮ್ಮೆಲೆ ರೌಂಡ್ ಹಾಕ್ದ ನೋಡು. ಅಲ್ಲಪ್ಪ, ಇನ್ನು 2.5 ವರ್ಷ ಇವರ ಪಕ್ಷ ಉಳಿಯೋದು ಕಷ್ಟ, ಇವರ ಸರ್ಕಾರ. ಇನ್ನು ತಿಂಗಳೊಳಗೆ ಏನೇನು ಭಿನ್ನಮತ ಆಗಿ ಯಾವುದಾದ್ರೂ ಒಂದು ತಂಡ ಬಂದು ನಮ್ಮ ಪಕ್ಷದೊಳಗೆ ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡುವಂಥ ಒಂದು ಚಾನ್ಸಸ್ ಐತಿ. ನಾನು ಇಂಡಿವಿಜುವಲ್ ಆದೀನಿ, ನನಗೂ ಕೂಡ ಒಂದು ಸಚಿವ ಸ್ಥಾನನೋ ದೊಡ್ಡ ಸ್ಥಾನ ಕೊಡೋ ಚಾನ್ಸಸ್ ಐತಿ. ಅಂಥದ್ರಾಗ ಅವರು ಈಗ 2.5 ವರ್ಷ ಮಾಡ್ತಾರ, 28ಕ್ಕೆ ಅವರೇ ಬರ್ತಾರ, ಯಾರು ಬರ್ತಾರ? ಅವರು ಪರಮ ಪೂಜ್ಯ ತಂದೆ ಮಗ ನಮಗೆ ಬಿಟ್ಟುಕೊಟ್ರೆ ಸಾಕು, ನಮ್ಮ ಪಕ್ಷ ಸ್ವೀಪ ಬಿಹಾರದಾಗ ಏನು ಬಂತ ಅದರ ಅಪ್ಪನಾಗ ಬರ್ತೈತಿ. ಅಲ್ಲಿ ಅವರು ಯಾರೋ ಕುಮಾರ ನಿತಾಶ ಮತ್ತು ನಮ್ಮ ಪಕ್ಷ ಎರಡೂ ಮರ್ಜ್ ಆದಂಗೆ ಇಲ್ಲಿ ನಮ್ಮ ದೊಡ್ಡಗೌಡರ ಪಕ್ಷ ಮತ್ತು ನಮ್ಮ ಹೈಕಮಾಂಡ್ ಅವರ ಪಕ್ಷ ಎರಡೂ ಲೀನವಾಗಿ ಮುಖ್ಯಮಂತ್ರಿ ಸ್ಥಾನ ಒದಗಿ ಬರ್ತೈತಿ ಅಂತ ನನ್ನ ಮನಸ್ಸಿನಾಗ ಅನ್ನಿಸ್ತಾ. ನೀವು ಮುಖ್ಯಮಂತ್ರಿಗಳು ಯಾಕ ನಿನಗೂ ನವರಂಧ್ರದೊಳಗೆ ನಗು ಬರ್ತೈತೇನ? ಮತ್ತು ನೀವು ಹೇಳೋ ಮಾತು ಕೇಳೋದು ನವರಂಧ್ರ ಅಲ್ಲ, ಎಲ್ಲಾರಂಧ್ರದಿಂದ ಫುಲ್ ನಗು ಕಿತ್ಕೊಬೋತಾ ಇದೆ. ಅಲ್ಲ, ನೀವು ಶಾಸಕರೇ ಆಗಲ್ಲ ಅಂತ ಹೇಳ್ತಾವ್ರೆ, ಅಂತಂದ್ರೆ ನೀವು ಮುಖ್ಯಮಂತ್ರಿ ಆಯ್ತೀರಾ? ಬಾಯಿ ಮುಚ್ಚಲೇ ಹೊಚ್ಚ. ಅವ್ರ ಶಾಸಕರೇ ಆಗಲ್ಲ ಅಂತ ಯಾರು ಹೇಳಿದವರು? ಅಯ್ಯೋ, ನಾನು ಹೇಳಿದ್ದಲ್ಲ, ಪರಮ ಪೂಜ್ಯ ತಂದೆ ಮಗ ಅವ್ರು ಹೇಳಿದ್ದು ಒಂದೇ. ಅವ್ರು ಹೇಳಲಿಕ್ಕತ್ತಾರ ಪರಮ ಪೂಜ್ಯ ತಂದೆ ಮಗ. ಈಗ ಅವ್ರು ಏನು ಮಾಡಕತ್ತಾರ, ನಮಗೆ ಈ ಪಕ್ಷದಾಗ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಬೇಕಪ್ಪ, ಅದಕ್ಕೆ ಎಲ್ಲರೂ ಸೇರಿ ವ್ಯವ ಮಾಡ್ರಿ, ನನಗೆ ಆಂದೋಲನ ಮಾಡ್ರಿ, ನನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ರಿ ಅಂತ ಅಧ್ಯಕ್ಷ ಸ್ಥಾನಕ್ಕೆ ಹೊಯ್ಕೊಂತ ಕೂತಾರ ಅವರು. ಅವ್ರಿಗೆ ಅಧ್ಯಕ್ಷ ಸ್ಥಾನ ಗ್ಯಾರಂಟಿ ಇಲ್ಲ 2 ವರ್ಷ ಆದ್ಮೇಲೆ. ಇನ್ನು ಅವರೆಲ್ಲಿರ್ತಾರೆ? ಅವ್ರ ಅಧ್ಯಕ್ಷ ಸ್ಥಾನದ ಇಳಿದ ಮೇಲೆ ಪರಮ ಪೂಜ್ಯ ತಂದೆ ಮಗ ಅಲ್ಲಿ ಒಂದು ಸೈಡ್ನಾಗ ಅದು ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಆ ಕುರ್ಚಿ ಹಾಕಿ ಕೂತ್ಕೊಳ್ಬೇಕು ನೋಡಪ್ಪ. ನಮಗೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಪಕ್ಷದಾಗ ನೀವು ಬರಲ್ಲ, ನೀವು ಮಾತಾಡ್ತೀರಿ, ಹೂ ಕೊಟ್ಟು ಫಲ ತಾಂಬೂಲ ಎಲ್ಲವನ್ನು ಕೊಟ್ಟು ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮುಂದೆ ಹಾಕ್ತಾ ಇರ್ತಾರೆ, ನಾವು ಬರ್ತಾ ಇರ್ತೀವಿ. ಒಂದು ನಮೂನೆ ಹಿಂಗಂತ ಹಿಂಗೆ ತಿರುಗ್ತಾರೆ ನೋಡಪ್ಪ. ನಾವು ಯಾವತ್ತೂ ಹಿಂಗೆ ಮಾಡೋರಲ್ಲ, ಅದೀಗ ಗೊತ್ತಾಗೈತಿ. ಮಾಡಿದ್ರೆ ಯಾವುದೋ ನಮ್ಮ ಪಕ್ಷ ಬಂದ್ಬಿಡ್ತೈತಿ ಅಂತ. ಅದಕ್ಕೆ ನಮ್ದು ಯಾವಾಗಲೂ ಇವಾಗ ಇದೊಂದು ಇಟ್ಕೊಂಡ್ಬಿಟ್ಟಿದೀವ್ರಿ, ಹಿಂಗೆ ವೇವ್ ಮಾಡಕತ್ತೀವಿ. ನಮ್ಮ ದೊಡ್ಡ ಪ್ರಧಾನಿಗಳು ಅಷ್ಟೇ ಎಲ್ಲೋದ್ರೆ ಹಿಂಗೆ ವೇವ್ ಮಾಡ್ತಾರೆ. ಯಾಕಂದ್ರೆ ಹಿಂಗೆ ಮೊದಲು ಹಿಂಗೆ ಮಾಡೋರು, ಈಗ ಹಿಂಗೆ ಯಾಕೆ ಮಾಡಕತ್ತಾರ? ಚಿಹ್ನೆ ಗೊತ್ತಾಗಬಾರ್ದೆ. ಓ ಸರ್,
ಬೌಲಿಂಗ್ ಆಡಿಸ್ತಾ ಇರೋದು ಅದಕ್ಕ ಪಕ್ಷ ನಮ್ದು ನಮ್ಮ ವಿರೋಧ ಪಕ್ಷನ ಹಿಂಗಂತ ನಾವು ತೋರಿಸಬಾರ್ದಂತ. ಹಾ ನಾನೆಲ್ಲೋ ಸೆಕೆ ಆಯ್ತಾ ಇದೆ ಗಾಳಿ ಬೀಸ್ಕೊತವ್ರೆ ಅಂತ ಅನ್ಕೊಬಿಟ್ಟಿದ್ದೆ. ಹುಚ್ಚಲೇ ಹಿಂಗೆ ಚಿಹ್ನೆನ ನೀವು ಜನಕ್ಕೆ ತಲುಪಿಸ್ತಾ ಇದ್ದೀರಿ. ಓಕೆ ಸರಿ ಬಿಡಿ ಸರ್, ಅದೋಗ್ಲಿ. ನನಗೊಂದು ಕಾಡ್ತಾ ಇರೋ ಪ್ರಶ್ನೆ ಸರ್, ಮುಂದಿನ ಮುಖ್ಯಮಂತ್ರಿ ಬಂಡೆ ಆಗ್ತಾರ, ನೀವು ಆಗ್ತಾರ, ಯಾರು ಆಗ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾರೆ. ನಾವು ಆ ಪಕ್ಷದಾಗೆ ಇಲ್ಲಲಿ ಅಪ್ಪ. ಅವರ ಪಕ್ಷದಾಗ ಈಗ ಹೊಯ್ಕೊಳಕತ್ತಾರ. ಈ ಕಡೆ ಬಂಡೆ ಆಗ್ತಾರ, ಈ ಕಡೆ ಜಾರ್ಕೊಂಡ್ ಬರೋರು ಆಗ್ತಾರ, ಇಲ್ಲ ಅವ್ರು ಆಗ್ತಾರ, ಆ ಪಾಟ ಆಗ್ತಾರ, ಯಾರ್ಯಾರೋ ಹೆಸರುಗಳು ಕೇಳಿ ಬರ್ತಾವ. ಆದ್ರೆ ಒಂದು ಅಚ್ಚರಿಯ ಫಲಿತಾಂಶ ಏನಪ್ಪಾ ಅಂದ್ರ CM ಕುರ್ಚಿ ಒಳಗೆ ಇವರು ಬದಲಾವಣೆ ಮಾಡಿದ್ರ ಅಲ್ಲಿ ಬಂದು ಕೂತ್ಕೊಳ್ಳೋದು ಬ್ಲಾಕ್ ಹಾರ್ಸ್. ಬ್ಲ್ಯಾಕ್ ಹಾರ್ಸ್ ಅಂದ್ರೆ ಕಪ್ಪು ಕುದುರೆ ಅಂತ ಗೊತ್ತು, ಅದು ಯಾರು ಅನ್ನೋದ ಸಸ್ಪೆನ್ಸ್. ಆ ಸಸ್ಪೆನ್ಸ್ ನೋಡು, ಯಾರೂ ನಿರೀಕ್ಷಣೆ ಮಾಡಿರಲ್ಲ ಅಂತ ಒಂದು ಬ್ಲ್ಯಾಕ್ ಹಾರ್ಸ್ ಬಂದು ಆ ಮುಖ್ಯಮಂತ್ರಿ ಸ್ಥಾನದೊಳಗೆ ಕೂರ್ತೈತಿ. 1 ತಿಂಗಳೊಳಗಾದ್ರೂ ಆಯ್ತು, ಇಲ್ಲ 6 ತಿಂಗಳೊಳಗಾದ್ರೂ ಆಯ್ತು. ಎಲ್ಲಿ ಓಡ್ತಾ ಇದ್ದೋ ಬ್ಲ್ಯಾಕ್ ಹಾರ್ಸು. ಆದ್ರೆ ಇತ್ತೀಚಿನ ವಾತಾವರಣ ನೋಡಿದ್ರೆ ಪಾಪ ಬಂಡಿ ಎಲ್ಲಾ ಕೆಲಸ ಮಾಡ್ತು. ಅವರೆಲ್ಲ ಹೋರಾಟ ಮಾಡಿ ಅದು ಮಾಡಿ ಇದು ಮಾಡಿ ನಾನೇ CM ಹಾಕಿನಿ ಅಂತ ಹೋರಾಟ ಮಾಡ್ತು. ಆದ್ರೆ ಅವೆಲ್ಲ ಒಣಸೆ ಹಣ್ಣು ಒಳಗೆ ಏನು ತೇದ್ರಂತಲ್ಲಪ್ಪ, ಆ ಕಿವುಚಿದಂಗೆ ಕಿವುಚ ಆಯ್ತು. ಅದಕ್ಕೆ ಪಾಪ ಅವ್ರಿಗೆ ಸೀಟ್ ಸಿಗತಾವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆಗೋರು ಮಾತ್ರ ಒಂದು ಬ್ಲ್ಯಾಕ್ ಹಾರ್ಸ್ ಬಂದು ಕೂರ್ತೈತಿ. ನೀನು ನೋಡು, ಮತ್ತ ಈ ಭಿನ್ನ ಮತ ಆದ್ರೆ ನಮ್ಮ ಪಕ್ಷ ಬಂದ್ರೆ ನಾನು ಕೂರ್ತೀನಿ. ಅಲ್ಲ, ನೀವು ಪಕ್ಷದಲ್ಲೇ ಇಲ್ವಲ್ಲ, ಅದೇ ನೀವು ಕೂರ್ತೀರಿ ಅಂತ. ಈಗ ಪಕ್ಷದೊಳಗೆ ನಾನಿಲ್ಲ, ಎಲೆಕ್ಷನ್ ಟೈಮ್ನಾಗಲ್ಲ, ಇನ್ನು ಅತಿ ಶೀಘ್ರದಲ್ಲೇ ನನ್ನ ಪಕ್ಷಕ್ಕೆ ಬರಮಾಡ್ಕೊಳ್ತಾರ, ರೆಡ್ ಕಾರ್ಪೆಟ್ ಹಾಸ್ತಾರ, ಹೂ ಎರಚ್ತಾರ, ನೀವೇ CM ಅಧ್ಯಕ್ಷರ ಅಂತ ಹೇಳಿಕತ್ತಾರ. ಅವೆಲ್ಲವೂ ಬಂದು ಹೋಗೈತಿ, ಅದು ಮುಂದೆ ಬರಬೇಕಷ್ಟೇ. ಆಯ್ತು. ಈಗ ಬೆಂಗಳೂರಲ್ಲಿ ದರೋಡೆ ಆಯ್ತದಲ್ಲ, ಅದ್ರ ಬಗ್ಗೆ ನಿಮ್ಗೇನು ಅನ್ಸಲ್ಲ ಸರ್? ಹಿಂಗೆ ದರೋಡೆ ಆದ್ರೆ ಇವ್ರ ಸರ್ಕಾರ ಅಂತ ಸರ್ಕಾರ ಆಗೈತಿ ಇವತ್ತೇನು. ಇವ್ರ ಸರ್ಕಾರ ಗ್ಯಾರಂಟಿ ಅಂತ ಗೋರಂಟಿ ಹೆಚ್ಚಿ ದರೋಡಿ, ಅಲ್ಲಲ್ಲಿ ಕಳ್ಳತನ, ರಸ್ತೆ ಸರಿ ಇಲ್ಲ, ರೈತರಿಗೆ ಕಬ್ಬಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ, ಎಲ್ಲ GST ತೆಗೆದಾಕಿ ಕಡಿಮೆ ಮಾಡಿದ ಸೆಂಟ್ರಲ್, ಇವರು ರೇಟ್ ಜಾಸ್ತಿ ಮಾಡಾರ. ಮೊನ್ನೆ ಆ ತುಪ್ಪಕ್ಕೆ, ನಂದಿನ ತುಪ್ಪಕ್ಕೆ ರೇಟ್ ಬೆಲೆ ಇವರೇ ಜಾಸ್ತಿ ಮಾಡಾರ. ಎಲ್ಲ ಜಾಸ್ತಿ ಮಾಡಿ 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 ಸರ್ಕಾರ ಅಧ್ವಾನ ಮಾಡಿಟ್ಟಾರ. ಕರ್ನಾಟಕ ಜನತೆ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ನೀವೇನಾದ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ ನಮ್ಮ ಸರ್ಕಾರ ಬಂದ್ರೆ ನೀನು ಚೆನ್ನಾಗಿ ದುಡಿ, ಸ್ವಲ್ಪ ಕುಡಿ, ದುಡ್ಡು ತಗೊಂಡು ಮನಗ ನಡಿ. ಸಂಸಾರದಲ್ಲಿ ನಾನು ಒಳ್ಳೆ ಕುಡಿ ಅಂತ ಹೇಳಿಸ್ಕೊಳ್ಳಲೇಪ್ಪ. ಇವೆಲ್ಲ ತೆಗೆದಾಕ್ತಿವ್ರಿ. ನಮ್ಮ ಸರ್ಕಾರ ಒಂದು ರಾಮರಾಜ್ಯ ಆಗಬೇಕು, ಒಳ್ಳೆ ಹೈಯೆಸ್ಟ್ ಪೇಡ್ ರಾಜ್ಯ ಆಗಬೇಕು, ನಮ್ದು ಸುಭಿಕ್ಷ ರಾಜ್ಯ ಆಗಬೇಕು. ಅವೆಲ್ಲ ನಾವು ಮಾಡಕತ್ತೀವಿ. ಆದ್ರೆ ಅದನ್ನೆಲ್ಲ ಹೇಳ್ಕೊಳಂಗಿಲ್ಲ. ಈಗ ಮುಂದೆ ಏನಾಕೈತಿ, ರಾಜ್ಯದೊಳಗೆ ಅಲ್ಲೋಲ್ ಕಲ್ಲೋಲ್ ಆಗ್ತೈತಿ, ಆ ಪಕ್ಷ ಮಧ್ಯದಲ್ಲಿ ವಿತರ ಆಗ್ತಿ, ಇಲ್ಲ ಯಾರು ಬರ್ತಾರೋ ನೋಡೋಣ, ನಮಗೂ ಒಂದು ಚಾನ್ಸ್ ಐತಿ ಅಂತ ಯಾರು ಹೇಳವ್ರೆ, ಸುಡುಗಾಡಿಸಿದ್ರು. ಹೇಳೋರ್ ಮಾತ್ಮೇಲೆ ಇನ್ನೂ ನಂಬ್ಕೊಂಡು ಬದುಕ್ತಾ ಇದ್ದೀರಿ. ನಂಬಿಕೆ ಇಟ್ಟವನ ನಂಬಿಕೆ ಯಾವತ್ತು ಕಳ್ಕೊಬೇಡಿ. ಈಗ ನಿಮ್ಮ ಅದೇ ಚಿಹ್ನೆ ನೀವು ಬೀಸ್ಕೊಂಡು ಹಿಂಗೆ ಹೋಗ್ಬೋದು ಅಂತ. ಆಯ್ತಪ್ಪ, ಎಲ್ರು ಗಾಳಿ ಬೀಸ್ಕತ್ತವ್ರೆ ಅನ್ಕೊಂಡಿದ್ದೆ. ಈಗ ಅವರು ಜಾಡಿ ಹಿಡ್ದಿರೋಂಥದ್ದು ನೋಡಿದ್ರಪ್ಪ. ರಾಜಕೀಯ ವಿಷಯಗಳನ್ನ ನಾವು ಮಾತಾಡ್ತಾನೆ ಇರಬೇಕು. ಮಾತಾಡ್ತಾನೆ ಇದ್ರೆ ರಾಜಕೀಯ ನೋಡಿ, ಕಿವಿಲ್ ರಕ್ತ ಬರಗಂಟು ಕೇಳ್ತಾ ಇರಬೇಕು. ಸೊ ಇಂಥ ವಿಷಯಗಳನ್ನ ಕೇಳಬೇಕು ಅಂದರೆ ನೀವು ಗಿಲಿ ಪಾಲಿಟಿಕ್ಸ್ನ ನೋಡ್ತಾ ಇರಬೇಕು. ಸೊ ಇನ್ನಷ್ಟು ಮಗದಷ್ಟು ರಾಜಕೀಯ ವಿಷಯಗಳನ್ನ ನಾವು ತರ್ತಾ ಇರ್ತೀವಿ, ನಿಮ್ಮನ್ನು ತಮಾಷೆಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ. ನಾವು ಮಾಡಿದ್ದೆಲ್ಲ ಬರೀ ಕಾಮಿಡಿ. ಸೊ ನೀವು ನೋಡ್ತಾ ಇರಿ ಗಿಲಿ ಪಾಲಿಟಿಕ್ಸ್. Bye bye. Ready, 1, 2, 3, 4.